ನಾ ಹೇಳೋದ್ ಕೇಳಿ ಸ್ವಲ್ಪ ಜನ ಅಫೆಂಡ್ ಆಗ್ಬೋದ, ಬಟ್ ನನಗ್ ನನ್ ಪಾಯಿಂಟ್ ಕರೆಕ್ಟ್ ಅನಿಸ್ತಿದೆ. ಸೊ ನಂಗೆ ಏನ್ ಹೇಳಾಕೈತಿ ನಾ ಅದ್ ಹೇಳೇ ಹೇಳ್ತೀನಿ. ಇವತ್ ಮಾರ್ನಿಂಗ್ ಏನಾಯ್ತು, ನಾನ್ ನಾರ್ಮಲ್ ಸ್ಕೂಟಿ ತಗೊಂಡ್ ಹೋಟೆಲ್ ಸೈಡ್ ಹೊಂಟಿದ್ದೆ. ನಂದ್ ಮುಂದೆ ಇನ್ನೊಂದ್ 2 ವೀಲರ್ ದವ್ರ ಇದ್ರ. ಅದ್ರೊಳಗ್ 2 ಜನ ಹುಡುಗರಿದ್ರ. ಅದ್ರೊಳಗ್ ಹಿಂದ್ ಕೂತವ ಏನ್ ಅದಾನಲ್ಲ, ಸಡನ್ ಹಿಂಗ್ ಮುಖ ಹೊಳ್ಸಿದ, ಅಷ್ಟೇ ಮಾಡಾನ ಅವ್ನ. ಬ್ರೇಕ್ ಹೊಡ್ದಿಲ್ಲ ಏನಿಲ್ಲ, ಜಸ್ಟ್ ಮುಖ ಸೈಡ್ ಹೊಳ್ಸಾನ. ನಾ ಹೆದರ್ಕೊಂಡ್ ಬ್ರೇಕ್ ಹೊಡದ್ ಬಿಟ್ಟೆ. ಎದಕ್ ಹೇಳ್ರಿ, ಬಿಕಾಸ್ ರೂಢ ಆಗ್ಬಿಟ್ಟೈತ್ ರಸ್ತಾಗ ಹೋಗುವಾಗ. 2 ವೀಲರ್ ಇರ್ಲಿ, 3 ವೀಲರ್ ಇರ್ಲಿ, 4 ವೀಲರ್ ಇರ್ಲಿ, ಫುಟ್ಪಾತ್ ನಡ್ಕೊಂಡ್ ಹೋಗೋ ಇರ್ಲಿ, ಉಗುಳ್ಕೋತ್ ಹೋಗ್ತಿರ್ತಾವ ಥೂ 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 ಅಂತ ಹೇಳಿ. ಸೊ ನಾನ್ ಹೇಳ್ತೀನಿ, ಗುಟ್ಕಾ ತಿನ್ನೋದು ಬಿಡೋದು ಏನ್ ಮಾಡ್ತಾರ ಅದೆಲ್ಲ ಅವ್ರದ್ದು ಪರ್ಸನಲ್ ಚಾಯ್ಸ್. ಅದ್ರ ಮೇಲೆ ನಾ ಏನು ಹೇಳುದಿಲ್ಲ. ಬಟ್ ಅಟ್ ಲೀಸ್ಟ್ ಎಲ್ ಬೇಕಲ್ಲಿ ಉಗುಳ್ಬ್ಯಾಡ್ರಲ್ಲ. ನಾ ಯಾರಾದ್ರೂ ಹಿಂಗ್ ಉಗುಳು ನೋಡಿದಾಗ ಒಮ್ಮೆ ಹಿಂಗ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತೀನಿ, ಲುಕ್ ಕೊಟ್ಟಿರ್ತೀನಿ. 1% ಅವ್ರಿಗೆ ಏನು ಫರಕ್ ಬೀಳಂಗಿಲ್ಲ. ನಾನ್ ಹೇಳ್ತೀನಿ, ತಿಂತೀರಿ ತಿನ್ರಿ, ಅಟ್ ಲೀಸ್ಟ್ ಸಿಂಕ್ ಒಳಗ ಇಲ್ಲ ಕಮೋಡ್ ಒಳಗ ಉಗುಳ್ಬೋದ್ಲ, ಫ್ಲಶ್ ಮಾಡ್ಬೋದ, ನೀರ್ ಹಾಕ್ಬೋದ. ಊರೆಲ್ಲಾ ಕಲರ್ಫುಲ್ ಮಾಡು ಭಾರ ನೀವ್ ಯಾಕೆ ಹೊತ್ಕೋತೀರಿ? ನಿಮ್ಗ ಪರ್ಸನಲ್ ಹೈಜೀನ್ ಇಲ್ಲಂದ್ರು ಅಟ್ ಲೀಸ್ಟ್ ನಿಮ್ದ್ ಅರೌಂಡ್ ಏನ್ ಮಂದಿ ಅದಾರಲ್ಲ, ಅವ್ರದ ಹೆಲ್ತ್ ಸಂಬಂಧ, ಹೈಜೀನ್ ಸಂಬಂಧ ಒಂದ್ ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡೋದ್ರಾಗ ಏನ್ ತಪ್ಪೈತಿ?